ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 11, 2026ರಂದು ಮೈಸೂರಿನ ಜೆಕೆ ಮೈದಾನದಲ್ಲಿ ಕಾಯಕ ಸಮುದಾಯಗಳ ಒಕ್ಕೂಟದ ಸಮಾವೇಶ. ನೂತನ ವಿಧಾನ ಪರಿಷತ್ ಸದಸ್ಯ ರಘು ಆರ್ ಕೌಟಿಲ್ಯರವರಿಗೆ ಅಭಿನಂದನೆ ಹಾಗೂ ಬಿಜೆಪಿಗೆ ಕೃತಜ್ಞತಾ ಸಮರ್ಪಣಾ ಸಮಾರಂಭವನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಗೋವಿಂದ ಕಾರಜೋಳ, ಅಶೋಕ್ ಶ್ರೀರಾಮುಲು, ಮೈಸೂರಿನ ಮಹಾರಾಜರಾದ ಸಂಸದ ಯದುವೀರ್ ಒಡೆಯರ್, ಪಿಸಿ ಮೋಹನ್, ಶಾಸಕ ಟಿಎಸ್ ಶ್ರೀವತ್ಸ, ಮಾಜಿ ಸಚಿವ ಎನ್ ಮಹೇಶ್, ಮಾಜಿ ಶಾಸಕರಾದ ಎಲ್ ನಾಗೇಂದ್ರ, ಬಿ ಹರ್ಷವರ್ಧನ್, ಪ್ರತಾಪ್ ಸಿಂಹ, ಎಸ್ ಬಾಲರಾಜು, ನಿರಂಜನ್ ಕುಮಾರ್, ಪರಿಷತ್ ಮಾಜಿ ಸದಸ್ಯರಾದ ಸಿ ರಮೇಶ್, ಸಿದ್ದರಾಜು, ಬಿಜೆಪಿ ಹಿರಿಯ ಮುಖಂಡ ಎಂ ಅಪ್ಪಣ್ಣ, ಮಾಜಿ ಮೇಯರ್ ಸಂದೇಶ್ ಸ್ವಾಮಿ, ಮೈಸೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುಂಬಳ್ಳಿ ಎನ್ ಸುಬ್ಬಣ್ಣ ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘದ ರಾಜ್ಯಾಧ್ಯಕ್ಷರು ಮಂಜು ಬಿ ಶೆಟ್ಟಿ. ಇವತ್ತೇನು ಕಾಯಕ ಸಮುದಾಯಗಳ ಒಕ್ಕೂಟದ ಮೈಸೂರಿನಲ್ಲಿ ಆಯೋಜಿಸಲಾಗಿತ್ತು. ಈ ಸುತ್ತಮುತ್ತ ನಮ್ಮ ಮೈಸೂರು ವಿಭಾಗದ 8 ಜಿಲ್ಲೆಗಳಿಂದ ಜನ ಸೇರಿ ಇವತ್ತೇನು ಎಲ್ಲ ಕಾಯಕ ಸಮುದಾಯಗಳು ಕೂಡ ಒಂದು ಬೃಹತ್ ಸಮಾವೇಶ ಮಾಡಿ ನಮ್ಮ ರಘು ಕೌಟಿಲ್ಯ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿರೋದಕ್ಕೆ ಬಗ್ಗೆ ಕೃತಜ್ಞತಾ ಅಭಿನಂದನೆ ಸಲ್ಲಿಸಿದೆ. ನಮ್ಮ ಕಾಯಕ ಸಮುದಾಯಗಳ ಮುಖಂಡರು ಹಾಗೂ ಎಲ್ಲ ಸಮುದಾಯದ ಜನರು ಕೂಡ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಮೈಸೂರಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಇದೇನು ಸಂದೇಶ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಯಕ ಸಮುದಾಯಗಳು ಕೂಡ ಒಂದು ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸಿ ಅದಕ್ಕೂ ಕೂಡ ನಮ್ಮ ಶಕ್ತಿ ಇದೆ. ನಮ್ಮ 24% ಕರ್ನಾಟಕ ರಾಜ್ಯದಲ್ಲಿ 124% ಕಾಯಕ ಸಮುದಾಯಗಳ ಓಟ್ ಇದೆ ಅನ್ನೋದು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇನ್ನು ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮ ನಡೆಸಿ ನಮ್ಮ ಕಾಯಕ ಸಮುದಾಯಗಳ ಒಗ್ಗಟ್ಟನ್ನು ಪ್ರದರ್ಶಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಮೈಸೂರಿನಲ್ಲಿ ನಮ್ಮ ಬೃಹತ್ ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳು ಕೂಡ ಬೃಹತ್ ಸಂಖ್ಯೆಯಲ್ಲಿ ಬಂದಿದ್ದರು. ಎಲ್ಲರೂ ಇವತ್ತು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ನಮ್ಮ ರಘು ಕೌಟಿಲ್ಯವರು ಮುಂದೆ ರಾಜಕೀಯದಲ್ಲಿ ನಮ್ಮ ಕಾಯಕ ಸಮುದಾಯಗಳ ಧ್ವನಿಯಾಗಿ ನಿಲ್ಲಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಮಸ್ಕಾರ. ಈ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ರಾಜ್ಯಾಧ್ಯಕ್ಷರು ಮಂಜು ಬಿ ಶೆಟ್ಟಿ. ಇವತ್ತೇನು ರಘು ಕೌಟಿಲ್ಯ ಅವರಿಗೆ ಅಭಿನಂದನಾ ಸಮಾರಂಭ ಇತ್ತು. ಈ ಸಮಾರಂಭಕ್ಕೆ ನಮ್ಮ ಕಾಯಕ ಸಮುದಾಯದ ಎಲ್ಲ ಜನರು ಬಂದು ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿ ಸರ್ಕಾರ ನಮ್ಮ ಸಮುದಾಯವನ್ನು, ಕಾಯಕ ಸಮುದಾಯದ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಅಭ್ಯರ್ಥಿಯನ್ನು MLC ಆಗಿ ಮಾಡಿ ನಮ್ಮನ್ನು ರಾಜಕೀಯವಾಗಿ ಮುಂದುವರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೇ ಥರ ಒಬ್ಬರು ಈ ರೀತಿ ರಾಜಕಾರಣಿ ಆದರೆ ನಮ್ಮ ಸಮುದಾಯದ ಧ್ವನಿಯಾಗಿ ಅವರು ನಿಲ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಈ ಮೂಲಕ ನಮ್ಮ ಸಮುದಾಯದ ಬೇರೆ ಬೇರೆ ವ್ಯಕ್ತಿಗಳು ಸಹ ರಾಜಕೀಯವಾಗಿ ಮುಂದುವರಿಬೇಕು, ಹಾಗೆ ಅವ್ರಿಗೂ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಸವಿತಾ, ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷ. ಸುಗುಣ ಕೃಷ್ಣಪ್ಪ, ಕಾರ್ಯಕಾರಿಣಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ, ಹಿಂದುಳಿದ ವರ್ಗಗಳ ಕಾರ್ಯಕಾರಿಣಿ ಸದಸ್ಯೆ. ಇವತ್ತು ಕಾಯಕ ಸಮುದಾಯದ ಒಂದು ಸಮಾರಂಭ ಹೇಗಿತ್ತು ಅಂದರೆ ಮೈಸೂರು ಹಬ್ಬದ ಥರ ಇತ್ತು. ಹಬ್ಬದ ವಾತಾವರಣ. ಮೊದಲು ನಮ್ಮ BJP ಪಕ್ಷಕ್ಕೆ ಧನ್ಯವಾದಗಳು ಹೇಳ್ತೀನಿ. ಈ ಕರ್ನಾಟಕ ರಾಜ್ಯ ಮಡಿವಾಳರ ಸಮುದಾಯದ ಪರವಾಗಿ ಕೋಟಿ ವಂದನೆಗಳು ಹೇಳ್ತೀನಿ. ಯಡಿಯೂರಪ್ಪಾಜಿಗೂ ಶಂಕರಪ್ಪಾಜಿ ಅವ್ರನ್ನ ಮಾಡಿದ್ರು MNC. ಈಗ ನಮ್ಮ ರಘು ಕೌಟಿಲ್ಯ ಅವರಿಗೆ ವಿಜೇಂದ್ರಣ್ಣ ಅವರು ಮಾಡಿದ್ದಾರೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಕಳಿಸ್ಕೊಟ್ಟ ಎಲ್ಲ ಶಾಸಕರಿಗೂ ಕೋಟಿ ವಂದನೆಗಳು ಹೇಳ್ತೀನಿ. ನಮ್ಮ ರಾಜ್ಯ ಮಡಿವಾಳ ಸಮುದಾಯದ ಪರವಾಗಿ BJP ಪಕ್ಷಕ್ಕೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ. ಇಡೀ ಸಮುದಾಯ ನಾವು BJP ಪರವಾಗಿರ್ತೀವಿ ಅಂತ ಈ ಮೂಲಕ ಹೇಳ್ತಿದ್ದೀನಿ. ನಾವು ಕುಕ್ಕರ್ಗೆ ಮತ್ತು ಐರನ್ ಬಾಕ್ಸ್ಗೆ ನಾವು ಆಸೆ ಪಡಲ್ಲ. ನಾವು ಇನ್ನು ಮುಂದೆ ತಾವರೆ ಹೂವನ್ನು ಹಿಡ್ಕೊಂಡು ಹೋರಾಟ ಮಾಡ್ತೀವಿ. ನಾವು BJP ಪಕ್ಷದ ಪರವಾಗಿರ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ಕಾಯಕ ಸಮುದಾಯಗಳೆಲ್ಲ ಒಟ್ಟಿಗೆ ಸೇರಿ ಮತ್ತು ನನಗೊಂದು ಅಭಿನಂದನೆ, ಭಾರತೀಯ ಜನತಾ ಪಾರ್ಟಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಬಹುಶಃ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಯಿತು. ಯಾಕೆ ಅಂದರೆ ಎಲ್ಲ ಸಮುದಾಯಗಳು ಒಟ್ಟಿಗೆ ಕೂಡಿದ್ದು. ಬಹುಶಃ ಇಂಥ ಕಾರ್ಯಕ್ರಮ ಮೈಸೂರಿನಲ್ಲಿ ಈವರೆಗೂ ನಡೆದಿರಲಿಲ್ಲ. ರಾಜಕೀಯ ಚುನಾವಣೆಗಳಲ್ಲಿ ಬಿಟ್ಟರೆ ಇವತ್ತೇ ಫಸ್ಟು ಇಂಥ ಕಾರ್ಯಕ್ರಮ ಮೈಸೂರಿನಲ್ಲಿ ಜರುಗಿರೋದು. ಆ ದೃಷ್ಟಿಯಿಂದ ಈ ಕಾಯಕ ಸಮುದಾಯಗಳಿಗೆ ಒಂದು ಶಕ್ತಿ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಮುಂದಿನ ದಿನದಲ್ಲಿ ನಾನು ಶಾಸನ ಪರಿಷತ್ತಿನ ಸದಸ್ಯನಾಗಿ ನಾನು ಈ ಸಮುದಾಯಗಳ ಪರವಾಗಿ ಸದನದ ಹೊರಗೆ ಹೋರಾಟ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ಹಣ ಕೊಡ್ತಿದ್ದೀವಿ ದಲಿತರಿಗೆ ಅಂತ ಘೋಷಣೆ ಮಾಡಿ ಘೋಷಣೆ ನಾವೇನು
ಅದಕ್ಕೆ ವಿರೋಧ ಇಲ್ಲ. ಆದರೆ ಘೋಷಣೆ ಮಾಡಿದ ಮೇಲೆ ಅದನ್ನು ಕೊಡಬೇಕು. ಬರೀ ಘೋಷಣೆ ಮಾಡಿ ಜೊತೆಯಲ್ಲಿ ಶೋಷಣೆ ಮಾಡೋದು ಇದು ಸರಿಯಾದ ಕ್ರಮ ಅಲ್ಲ. ಯಾವಾಗಲೂ ಕೂಡ ಘೋಷಣೆಗೂ ಒಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ದಲಿತ ಅಣ್ಣ ತಮ್ಮಂದರು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ತಿಲ್ಲ? ಅರ್ಥ ಮಾಡ್ಕೊಳ್ಬೇಕಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಕೆಲವು ದಲಿತ ನಾಯಕರು ರಸ್ತೆಯಿಂದ ಮನೆಗೆ ಹೋಗೋದೇ ಇಲ್ಲ, ಹೋರಾಟ ಹೋರಾಟ ಹೋರಾಟ, ಸಾಯಂಕಾಲ ಆದ್ಮೇಲೆ ಹೋರಾಟ, ಬೆಳಗ್ಗೆಯಿಂದ ಹೋರಾಟ 5-6 ಗಂಟೆವರೆಗೆ, ಆಮೇಲೆ ಹೋರಾಟ. ಯಾಕಂದ್ರೆ ಅವ್ರಿಗೆ ಯಾರು ಹೇಳ್ಕೊಟ್ಟಿರ್ತಾರೋ ಅವರು ಹೋರಾಟ ಮಾಡಿಸ್ತಾರೆ. ಈಗ ದಲಿತ ಸಮುದಾಯಗಳಿಗೆ ಇಟ್ಟ ಹಣ ಸಂಪೂರ್ಣ ನುಂಗಿದ್ದೀರಲ್ಲ, ಯಾಕೆ ನಿಮ್ಮ ಹೋರಾಟ ಬರ್ತಾ ಇಲ್ಲ, ಈಚೆಗೆ ಬರ್ತಾ ಇಲ್ಲ? ನೀವು ಎಲ್ಲ ಸಮಸ್ಯೆಗಳಿಗೂ ಹೋರಾಟವೇ ಔಷಧಿ ಅಲ್ಲ. ಆದರೆ ಯಾರು ನಮ್ಮ ಸಮುದಾಯಗಳಿಗೆ ಸಹಕಾರಿಯಾಗಿ ನಿಲ್ತಾರೆ, ನಮಗೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ, ಅನುಕೂಲಗಳನ್ನು ಕಲ್ಪಿಸಿಕೊಡ್ತಾರೆ, ಅವರ ಪರವಾಗಿ ನಾವು ನಿಲ್ಲಬೇಕು. ಯಾರೇ ಅನ್ಯಾಯ ಮಾಡ್ತಾರೆ ಅವರ ವಿರುದ್ಧ ಹೋರಾಟ ಮಾಡಬೇಕು ಸರಿ. ಆದರೆ ಈ ನಡುವೆ ಅಂತಹ ರೀತಿಯ ಚಟುವಟಿಕೆಗಳು ನಡೀತಾ ಇಲ್ಲ. ಯಾವುದೋ ಪ್ಯಾಕೇಜ್ಗೆ ಗಂಟು ಬಿದ್ದು ನಾವು ಚಳವಳಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ಈಗ ತಾನೇ ಶುರುವಾಗ್ತಾ ಇದೆ. ಜನಜಾಗೃತಿ ಸಮಾವೇಶಗಳು ಈಗ ಶುರುವಾಗ್ತಾ ಇದೆ. 3 ವರ್ಷ ಎಲ್ಲೋಗಿತ್ತು ಈ ಸಮಾವೇಶಗಳು? ಈಗ ಶುರುವಾಗ್ತಾ ಇದೆಯಲ್ಲ. ಯಾಕೆ ಬಿಜೆಪಿ ಹತ್ರಕ್ಕೆ ಬಂದಿದೆಯಲ್ಲ? ಯಾರು ಏನೇ ಹೇಳಿ ಈ ವೇದಿಕೆಯಿಂದ ನಾನು ಇವತ್ತು ಹೇಳಿ ಹೋಗ್ತಾರೆ, ಇನ್ನ ಕೇವಲ 22 ತಿಂಗಳು ಮಾತ್ರ ಉಳಿದಿದೆ ಚುನಾವಣೆಗೆ. ಚುನಾವಣೆ ಬರಲಿ, ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬರೋದನ್ನ ಯಾರೂ ಕೂಡ ತಡೆಯಲಿಕ್ಕಾಗಲ್ಲ. ಸರ್ಕಾರ ಬಂದೇ ಬರ್ತದೆ. ತಳ ಸಮುದಾಯಗಳು, ಪರಿಶಿಷ್ಟ ಜಾತಿ ವರ್ಗಗಳು ಏನು ಅಹಿಂದ ಅಂತ ಹೇಳಿ ನೀವು ವಂಚನೆ ಮಾಡಿ ಇವರೆಲ್ಲರನ್ನು ಬದಿಗಿಟ್ಟಿದ್ದೀರಿ. ಇವರನ್ನೆಲ್ಲರನ್ನು ತೆಗೆದುಕೊಂಡು ಅವರ ಜೊತೆಯಲ್ಲಿ ಸರ್ಕಾರ ಮಾಡಿ ಈ ಬಡ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಪಕ್ಷ ಮತ್ತು ನಾಯಕತ್ವ ಯಾವಾಗಲೂ ಕೂಡ ಬದ್ಧವಾಗಿದೆ ಮತ್ತು ಸಿದ್ಧವಾಗಿದೆ. ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ರು ಅವರನ್ನ ಓಟಿಂದ ಹೊರಗಡೆಯುವಂತ ಕೆಲಸ ಆಯ್ತು. ಅಲ್ಲಿ ಒಂದು ರಾಷ್ಟ್ರವಾದಿ ಬಿಜೆಪಿ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂತು. ಇವತ್ತು ಕರ್ನಾಟಕದಲ್ಲಿ SIR ಬಂದಿದೆ. SIR ಡಾಕ್ಯುಮೆಂಟ್ ಕೇಳ್ತಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಈ PRC ಅಂತ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಯಾಕೆ ಹೇಳ್ತಾರೆ? NRC ವಿರೋಧಿಸೋದು, ಅದು ಮಾಡುವಂತ ಹಕ್ಕಿನವರು ಕೇಂದ್ರ ಸರ್ಕಾರಕ್ಕೆ DK ಶಿವಕುಮಾರ್ ಯಾಕೆ ಮಾಡಿ ಕೊಟ್ಟಿದ್ದಾರೆ? ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಟೋಪಿ ವಾಲಗಳು ಯಾರಿದ್ರು, ಆ ಟೋಪಿ ವಾಲಗಳು ನಮ್ಮವರೆಲ್ಲ ಅವರು ಹೊರಗಿನವರು ಅಕ್ರಮ ಬಂದಿದ್ರು ಅಂತ ಗೊತ್ತಾಯ್ತು. ಆ ಟೋಪಿ ವಾಲಗಳು ವೆಸ್ಟ್ ಬೆಂಗಾಲಲ್ಲಿ ಸುಗಂಧ ಅಧಿಕಾರಿ ಬಂದಾಗ ಕೂಡ ಕರ್ನಾಟಕಕ್ಕೂ ಬಂದಿದ್ದಾರೆ. ಸಾಲಾಗಿ ದಂಡಾಗಿ ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ನಿಲ್ತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರೂ ಇಲ್ಲಿ ಮತ್ತೆ 2022 ನಾನು ಮುಖ್ಯಮಂತ್ರಿ ಅಂತಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಟೋಪಿ ವಾಲಗಳಿಗೆ ಶಾಶ್ವತವಾಗಿ ನಿವಾಸ ಪ್ರಮಾಣ ಪತ್ರವನ್ನ ಕೊಡಬೇಕು. ಅದಕ್ಕೋಸ್ಕರವಾಗಿ ಸದ್ಯದಲ್ಲೇ PRC ತಂದಿದ್ದಾರೆ. ಇದನ್ನ ನಾವು ಗಮನಿಸಬೇಕು ಬಂಧುಗಳೇ. ಸಿದ್ದರಾಮಯ್ಯನವರು ಅದನ್ನು ಕೂಡ ನೇರವಾಗಿ ವಿರೋಧಿಸ್ತಾ ಇದ್ರು. ನಮಗೆ ನಮ್ಮ ಹಿಂದೂ ವಿರೋಧಿ ಯಾರು ಅಂತ ಕಾಣಿಸ್ತಾ ಇತ್ತು. ಆದ್ರೆ DK ಶಿವಕುಮಾರ್ ಕೈ ತುಂಬಾ ದಾನ ಕಟ್ಕೊಂಡಿರ್ತಾರೆ, ಕೊರಳು ತುಂಬಾ ಹಾರ ಹಾಕೊಂಡಿರ್ತಾರೆ, ಬೆಳಗ್ಗೆ ಎದ್ದು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ಇವರೇನು ಹಿಂದೂ ಭಕ್ತರು, ಬಹಳ ಹಿಂದೂ ಪರವಾಗಿದ್ದಾರೆ ಅಂತ ದಯವಿಟ್ಟು ನೀವು ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಶಿವನ ಬೆಟ್ಟ, ಕಪಾಲೆ ಬೆಟ್ಟವನ್ನ ಏಸು ಬೆಟ್ಟ ಮಾಡಕ್ ಹೋಗಿದ್ದೀರಿ DK ಶಿವಕುಮಾರ್. ದಯವಿಟ್ಟು ಅವ್ರ PRC ತರ್ತಾ ಇರೋದ್ರ ಹಿಂದೆಯೂ ಕೂಡ ಉದ್ದೇಶ ಸುದ್ದಿ ಇಲ್ಲ. ಟೋಪಿ ವಾಲಗಳನ್ನ ವೋಟರ್ ಲಿಸ್ಟ್ ನಲ್ಲಿ ಉಳಿಸಬೇಕು ಅಂತ ಹೇಳಿ SIR ಬಂದಿರುವಂತ ಸಂದರ್ಭದಲ್ಲಿ PRC ತಂದಿದ್ರೆ ಇದಕ್ಕೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು, ಹೋರಾಟ ಮಾಡಬೇಕು ಅಂತ. ಹಿಂದುಳಿದಂತ ಸಮುದಾಯಗಳ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಯಾವುದನ್ನ ಸಮುದಾಯ ಜನರಿಗಿನ ಅದು ಹಿಂದುಳಿದಂತ ಸಮುದಾಯದಲ್ಲಿ
ಕಾಯಿಕ ಸಮುದಾಯಗಳು ಒಂದಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಕಾಯಿಕ ಸಮುದಾಯದಲ್ಲಿ ನಾಯಕರಾಗೋದು ಬಹಳಷ್ಟು ಕಡಿಮೆ. ನಾಯಕರು ಆದ ಮೇಲೆ ಪಾರ್ಟಿಗಳು ಗುರುತಿಸಿ ಅವ್ರಿಗೊಂದು ಸ್ಥಾನಮಾನ ಕೊಡೋದು ಬಹಳಷ್ಟು ಕಷ್ಟ, ನೆನಪಿರ್ಲಿ. ಯಾಕಂದ್ರೆ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವತ್ತೂ ಕೂಡ ಹಿಂದುಳಿದಂತ ಸಮುದಾಯ ಆಗಿರ್ಬೋದು, ಅದು SC ಸಮುದಾಯಗಳಾಗಿರ್ಬೋದು, ಕಾಯಕ ಸಮುದಾಯ ಆಗಿರ್ಬೋದು, ಬಹುಶಃ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪ ಆದಿ ಹಿಡ್ಕೊಂಡು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಆದಿ ಹಿಡ್ಕೊಂಡು ಇವತ್ತು ಬಹುಶಃ ಕಾಯಿಕ ಸಮುದಾಯದ ಹಿಂದುಳಿದಂತ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು, ಒಂದು ಶಕ್ತಿಯನ್ನು ಕೊಡಬೇಕು ಅನ್ನೋ ಕಾರಣದಿಂದ ಬಹುಶಃ ನಮ್ಮ ಪಾರ್ಟಿಯಲ್ಲಿ ಈ ರೀತಿ ಚರ್ಚೆ ಆಗುತ್ತೆ. ಯಾವ ರೀತಿಯಲ್ಲಿ ಚರ್ಚೆ ಆಗುತ್ತೆ ಅಂದ್ರೆಗಿನ ಯಾರನ್ನ MLA ಆಗಿ MLC ಆಗಿ ಆಯ್ಕೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರು ಸೇರಿ ಒಂದೇ ಒಂದು ಮಾತು, ಹಿಂದುಳಿದಂತ ಸಮುದಾಯಗಳಿಂದ, ಅತ್ಯಂತ ಹಿಂದುಳಿದಂತ ಸಮುದಾಯದಿಂದ ಕೌಟಿಲ್ಯ ರವಿಯವ್ರನ್ನ ಆಯ್ಕೆ ಮಾಡೋದಂತ ತೀರ್ಮಾನವನ್ನು ಒಕ್ಕೂಟದಿಂದ ತಗೊಂಡು ಪಕ್ಷದ ಅಧ್ಯಕ್ಷರಾಗಿರ್ಕೊಂಡು ಎಲ್ಲರೂ ಕೂಡ ಸೇರಿ ಕೌಟಿಲ್ಯ ರಘುವರ್ನ ಆಯ್ಕೆ ಮಾಡುವಂತ ಕೆಲಸ ಇವತ್ತು ಮಾಡಿದ್ದೀವಿ. ನಾವು ಸಾಮಾಜಿಕ ನ್ಯಾಯದ ಅಧಿಕಾರದಲ್ಲಿ ಅವ್ರವ್ರ ಕನಸನ್ನೇ ಹಿಂದುಳಿದವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದರು. ಮೈಸೂರು ಜಿಲ್ಲೆಯಲ್ಲೇ ಹುಟ್ಟಿದಂಥ ದೇವರಾಜ ಅರಸರು ಮೈಸೂರಿನ ಮಣ್ಣಿನ ಗುಣ, ಅರಸ ಮನೆತನದ ಒಂದು ಹಿಂದಿನ ಸಂಸ್ಕೃತಿಯನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದರು. ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವಮಾನ ಮಾಡಿದರು. ದೇವರಾಜ ಅರಸರು ತೀರಿ ಹೋದ್ರ ಗಾಂಧಿ ಮನೆತನದವರು ಒಬ್ಬರು ಬರಲಿಲ್ಲ. ಅವರು ಬಂದು ಅವರ ಶವ ಸಂಸ್ಕಾರದಲ್ಲಿ ಭಾಗವಹಿಸಿ, ಅವರ ಪುಣ್ಯತಿಥಿಯಲ್ಲಿ ಭಾಗವಹಿಸಿ ಋಣ ತೀರಿಸಬೇಕಾಗಿತ್ತು ಕಾಂಗ್ರೆಸ್ನು. ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾದಾಗ ಸೋತು ಸುಣ್ಣಾಗಿ ಮನೆ ಸೇರಿದ್ರು. ಅರಸರು ಅವ್ರನ್ನ ಕರ್ಕೊಂಡು ಬಂದು ಚಿಕ್ಕಮಗಳೂರಿನಲ್ಲಿ ಗೆಲ್ಲಿಸಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥವ್ರು ಈ ಪುಣ್ಯಭೂಮಿಯ ದೇವರಾಜ ಅರಸರು. ಅವ್ರು ಸತ್ರು ಕೂಡ ಅವರು ಈ ಕಡೆ ಹಣಿಗೆ ಹಾಕಲಿಲ್ಲ. ನಮ್ಮವರೇ ಕನ್ನಡ ನಾಡಿನಲ್ಲಿ 80 ವರ್ಷದಲ್ಲಿ ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿ ಆದವರು ದೇವೇಗೌಡರು. 11 ತಿಂಗಳಲ್ಲಿ ಹೇಳದನೆ, ಯಾವುದೇ ಕಾರಣ ಇಲ್ಲದನೆ ಕೆಳಗಿರಿಸತಕ್ಕಂಥದ್ದು ಕನ್ನಡಿಗರಿಗೆ ಮಾಡಿದಂಥ ಅವಮಾನ ಕಾಂಗ್ರೆಸ್ ಇವತ್ತು ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಬಂಧುಗಳೇ, ಈ ದೇಶದಲ್ಲಿ ಮಂಡಳ ವರದಿ ಜಾರಿ ಮಾಡಿದವರು, ಮಂಡಲ ಆಯೋಗದ ವರದಿ ಜಾರಿ ಮಾಡಿದಂಥವ್ರು VP ಸಿಂಗರ್ನ ಹೊರಗೆ ಹಾಕಿ ಅವಮಾನ ಮಾಡಿದಂಥವ್ರು ಕಾಂಗ್ರೆಸ್ನವರು. ಇವರು ಯಾವತ್ತೂ ಕೂಡ ಕಾಂಗ್ರೆಸ್ನವರು ದೀನದಲಿತರ ಪರ, ಹಿಂದುಳಿದವ್ರ ಪರ ಅಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕೆಟ್ಟ ಕೆಲಸವನ್ನ ಮಾಡ್ತಾ ಬಂದಂಥವ್ರು. ಕೊಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು. ಅದನ್ನ ತಿರುಚಿ ಈಗ ಏನು SIR ನಡೀತಾ ಇದೆ, ಇದು ಕೌಂಟರ್ SIR. ಕೌಂಟರ್ ಏನು ಅಂತ ಹೇಳಿದ್ರೆ ಬಾಂಗ್ಲಾದೇಶದವರು ಸೇರಿಸೋದು, ಅವರಿಗೆ ರೇಷನ್ ಕಾರ್ಡ್ ಕೊಡೋದು, ನಮ್ಮ ಅಕ್ಕಿ ನಮ್ಮನ್ನ ಎಲ್ಲ ಕೊಟ್ಟು ಅವ್ರು ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನಕ್ಕೆ ಮೆಸೇಜ್ ಕೊಡೋದು. ಇಲ್ಲಿಂದ ಈ ದೇಶದಲ್ಲಿ ಏನೇನು ಕಾನೂನು ಕೇಳಿಸ್ಬೇಕು, ಕಾನೂನನ್ನ ಹದಗೆಡಿಸ್ಬೇಕು, ಅದನ್ನ ಮಾಡುವಂತವ್ರು ಎಲ್ಲರೂ ಕೂಡ ಇರುವಂತವ್ರು. ಇವ್ರು ಕೊಡ್ಬೇಕು ಬೇಡ ಯೋಚನೆ ಮಾಡಿ, ಕೊಡ್ಬೇಕಾ ಇವ್ರಿಗೆ? ನಮ್ಮನ್ನ ತಿನ್ನಕ್ ಬರ್ತಾ ಇದ್ದಾರೆ, ನಮ್ಮ ರೇಷನ್ ತಿಂತಾರೆ, ನಮ್ಮ ಹಣ ತಿಂತಾರೆ, ನಮ್ಮ ನೀರು ಕುಡಿತಾರೆ. ಇವ್ರಿಗೆ ಪರ್ಮನೆಂಟ್ ಏನನ್ನ ಕೊಟ್ರೆ ಅದನ್ನ SIR ಒಳಗಡೆ ಕೂರ್ಸಕ್ಕೆ ಮಾಡ್ತಾ ಇರೋದು. ನೋಡಪ್ಪ, ನನ್ನ ಹತ್ರ ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಕೇಂದ್ರ ಸರ್ಕಾರ ಅವರದೇ ಆದಂತ ನಿಬಂಧನೆಗಳು ಕಳಿಸಿದ್ದಾರೆ. ಈ ದೇಶದ ನಾಗರಿಕ ಯಾರು ಅಂದ್ರೆ ಅವರ ಅಪ್ಪ ಅಮ್ಮ 2000ರಲ್ಲಿ ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇರಬೇಕು. ಅವರಿಲ್ಲ ಅಂದ್ರೆ ಅವ್ರ ತಾತ ಅಜ್ಜಿ ಅವರು ಇರಬೇಕು. ಕಾಂಗ್ರೆಸ್ ಅವರಿಗೆ ಅದು ಬೇಕಿಲ್ಲ. ಈ ಕಾಂಗ್ರೆಸ್ ಪಕ್ಷ ಈ ಶೋಷಿತ ಪೀಡಿತ ಸಮುದಾಯಗಳು
ಹಿಂದುಳಿದ ಸಮುದಾಯಗಳು ಕಾಯಕ ಸಮುದಾಯಗಳಿಗೆ ಏನು ಕೊಡುಗೆ ಅನ್ನೋದು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿದೆ ಬಂಧುಗಳೇ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿದೆ. ಸಾಮಾನ್ಯವಾಗಿ ಇವತ್ತು ಎಲ್ಲಕ್ಕಿಂತ ಕಿರಿಯ ವ್ಯಕ್ತಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದೆ. ಬಹಳ ಒಂದು ಕಷ್ಟದ ಕೆಲಸ, ಯಾಕಂದರೆ ಕೊನೆಯ ಭಾಷಣ ಕೊಡುವಂಥದ್ದು ಇಂಥ ದೊಡ್ಡ ಸಮ್ಮೇಳನದಲ್ಲಿ ಏನು ಸುಲಭ ಇಲ್ಲ. ನಮ್ಮ ಭಾಷಣೆಯಿಂದ ನಿಮ್ಮ ಹೊಟ್ಟೆ ತುಂಬೋದಿಲ್ಲ, ಆದರೆ ಆದರೂ ಸಹ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗಿದೆ. ಆದರೆ ಇವತ್ತು ಏನು ಬಹಳ ಸಂತೋಷದ ಒಂದು ಸಂಗತಿ ಅಂದರೆ ಶ್ರೀ ರಘು ಕೌಟಿಲ್ಯ ಅವರನ್ನ ಅಧಿಕೃತವಾಗಿ ಈ ಒಂದು ಸಮ್ಮೇಳನ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೇವೆ. ಅವರಿನ ಅರಮನೆಗೆ ಹೊಸೊಬ್ಬರಲ್ಲ, ಹಿಂದೆ ಒಂದು ಜನ್ಮದಲ್ಲಿ ಅವರು ಒಂದು ಒಂದು ಚಳವಳಿಯಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲೂ ನಮ್ಮ ತಂದೆಯವರು ಕೂಡ MP ಆಗಿದ್ರು. ಆ ಒಂದು ಸಮಯದಿಂದ ಇವತ್ತುವರೆಗೂ ಅರಮನೆ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡು ಬಂದಿರೋರು. ಜೊತೆಗೆ ಅವರ ಅನೇಕ ಒಂದು ಪತ್ರಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಅವರ ಒಂದು ಆರ್ಟಿಕಲ್ಗಳು ಬರ್ತಾ ಇತ್ತು. ಅದೆಲ್ಲನೂ ಕೂಡ ಬಂದು ಅರಮನೆಗೆ ತೋರಿಸ್ತಾ ಇದ್ರು. ನಮಗೂ ಕೂಡ ಅದು ಒಂದು ಇತಿಹಾಸವನ್ನು ನೆನಪು ಮಾಡೋದಕ್ಕೆ ಮತ್ತೆ ಆ ಒಂದು ಒಳ್ಳೆ ಅನೇಕ ಒಂದು ಇತಿಹಾಸದ ಸಂಗತಿಗಳನ್ನು ಅದನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಕ್ಕೆ ಅವರು ಬಹಳ ಒಂದು ದೊಡ್ಡ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಜೊತೆಗೆ ನಮಗೆ ಇವತ್ತು ರಾಜಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಅವರು ಇಂಥ ಒಂದು ದೊಡ್ಡ ಸಮ್ಮೇಳನವನ್ನು ಸಂಘಟಿಸಿ ಈ ಒಂದು OBC ವರ್ಗದ ಎಲ್ಲ ಒಂದು ಸಮುದಾಯಗಳನ್ನು ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಚುನಾವಣೆಗೆ ಬಹಳ ದೊಡ್ಡ ಒಂದು ಪ್ರೇರಣೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ. ಇವತ್ತು ನಿಜಕ್ಕೂ ಕೂಡ ಅವರು ವಿಧಾನ ಪರಿಷತ್ತಲ್ಲಿ ಬರೀ ಆ ಒಂದು ಸಮುದಾಯದ ಸದಸ್ಯರಲ್ಲ, ನಮ್ಮ ಮೈಸೂರಿನ ಒಬ್ಬ ನಿವಾಸಿಗಳಾಗಿ ಮೈಸೂರಿನಲ್ಲಿ ಎಷ್ಟೋ ದಶಕಗಳ ಕಾಲ ಒಂದು ಒಳ್ಳೆ ಶೈಕ್ಷಣಿಕ ಮತ್ತು ರಾಜಕೀಯ ಹೋರಾಟ ನಡೆಸಿರ್ತಕ್ಕಂಥ ವ್ಯಕ್ತಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಸೂಕ್ತವಾದಂತಹ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಇವತ್ತು ನಮಗೆ ಬಹಳ ಸಂತೋಷದ ಸಂಗತಿ. ಈ ಒಂದು MP ಆದ ನಂತರ ಮೊದಲನೆಯ ವ್ಯಕ್ತಿ ಒಂದು ಕಾಯಕ ಸಮುದಾಯದಿಂದ ಆಯ್ಕೆಯಾಗಿ ಒಂದು ಜನಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಸೇರಿರ್ತಕ್ಕಂಥದ್ದು ನಮ್ಮ ಜೊತೆಗೆ ಬಹಳ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಹಾಚಾರ್ಯರಾಗಿ ಅಶೋಕ್ ರವರು ಬಂದರು, PC ಮೋಹನ್ ರವರು ಬಂದರು. ವಿಶೇಷವಾಗಿ ನಮ್ಮ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಕುಡಿ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಬಂದು ಮೈಸೂರು ಸಂಸ್ಥಾನದ ಸಮಾಜದ ಕಲ್ಪನೆಯನ್ನು ತಂದರು. ನಮ್ಮ ಎಲ್ಲ ನಾಯಕರುಗಳು ಇವರು ಬಂದರು. ಶ್ರೀವತ್ಸ ಅವರು ಶಾಸಕರಾಗಿ ಬಂದರು, ಪ್ರತಾಪ್ ಸಿಂಹ ಅವರು ಬಂದರು. ಇನ್ನು ಎಲ್ಲ ಅತಿಥಿಗಳು ಬರುವ ಮೂಲಕ ಇವತ್ತು ಈ ಸಮಾಜಗಳಿಗೆ ಒಂದು ರಾಜಕೀಯ ದನಿ ಇದೆ. ಈ ಸಮಾಜಗಳಿಗೆ ಸಮಾನತೆ ಹಕ್ಕು ಕೊಡುವಂತ ಬದ್ಧತೆ ಇದೆ. ಆ ಬದ್ಧತೆಯ ಪ್ರತೀಕವಾಗಿ ಕಾಯಕ ರಕ್ಷಕರಾಗಿ ನಾನು ನಿಲ್ಲುತ್ತೇನೆ ಎಂದು ವಿಜೇಂದ್ರರವರು ಈ ವೇದಿಕೆಗೆ ಬಂದು ನಿಮಗೆ ಅಭಯದ ಮುಂದಿನ ಭವಿಷ್ಯದ ಬೆಳಕಾಗಿ ನಿಂತಿದ್ದಾರೆ. 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದಕ್ಕೆ ಕಾಯಕ ಸಮುದಾಯಗಳು ಇಂದು ಮುನ್ನುಡಿಯನ್ನು ಬರೆದಿದೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಬಂಧುಗಳೇ, ನಿಮ್ಮೆಲ್ಲರ ಅಭಿಮಾನ, ನಿಮ್ಮೆಲ್ಲರ ವಿಶ್ವಾಸ, ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿ ಇರಲಿ. ನಾನು ಇವತ್ತು ವಿಧಾನ ಪರಿಷತ್ತಿನ ಸದಸ್ಯನಾಗಲಿಕ್ಕೆ ನಮ್ಮ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದ, ಮೋದಿಯವರ ಕೃಪೆ, ವರಿಷ್ಠರ ಕೃಪೆ, ಅದರ ಜೊತೆಗೆ ನಮ್ಮ ಕೋರ್ ಕಮಿಟಿಯ ಎಲ್ಲ ಸದಸ್ಯರ ಕೃಪೆಯಿಂದ ಇವತ್ತು ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿರುವುದು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.